ಪೋಸ್ಟ್ ಆಫೀಸ್ ಅಲ್ಲಿ IPPB ಅನ್ನೋದು ಇದೆ. ಇದು ಏನಪ್ಪಾ ಅಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ. ಇದರಲ್ಲಿ ನೀವು 200 ರೂಪಾಯಿಯನ್ನ ಕೊಟ್ಟು ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡ್ರೆ ನೀವು ಇದರಲ್ಲಿ ವರ್ಷಕ್ಕೆ 550 ರಂತೆ ಪ್ರತಿ ವರ್ಷ ಕಟ್ತಾ ಇದ್ರೆ ನಿಮ್ಗೆ ಒಂದು ವೇಳೆ ಏನಾದ್ರೂ ಸಣ್ಣ ಪುಟ್ಟ ಗಾಯಗಳಾಗಿ ಆಕ್ಸಿಡೆಂಟ್ ಏನಾದ್ರೂ ಆದ್ರೆ ನಿಮ್ಮ ಹತ್ರ ಹಾಸ್ಪಿಟಲ್ ಬಿಲ್ಸ್ ಇದ್ರೆ ನಿಮ್ಗೆ 1 ಲಕ್ಷವರೆಗೂ ಕ್ಲೈಮ್ ಆಗುತ್ತೆ. ಒಂದು ವೇಳೆ ತೀರಿ ಹೋದ್ರೆ ನಿಮ್ಮ ಕುಟುಂಬದವರಿಗೆ 10 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಕವರ್ ಸಿಗುತ್ತೆ. ಅದೇ ಅಕೌಂಟ್ ಅಲ್ಲಿ ನೀವೇನಾದ್ರೂ 799 ರೂಪಾಯಿಯನ್ನ ಕಟ್ತಾ ಇದ್ರೆ ಪ್ರತಿ ವರ್ಷ 799 ಕಟ್ತಾ ಇದ್ರೆ ಒಂದು ವೇಳೆ ಆಕ್ಸಿಡೆಂಟ್ ಆಗಿ ತೀರೋದ್ರೆ ಬರೋಬ್ಬರಿ 15 ಲಕ್ಷದವರೆಗೂ ಬ್ಯಾಂಕ್ನವರು ನಿಮ್ಮ ಕುಟುಂಬಕ್ಕೆ ಕೊಡ್ತಾರೆ. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಅದು ಏನಪ್ಪಾ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ತೀರಿ ಹೋಗಿರ್ತಾರಲ್ವಾ, ಅವ್ರೇನಾದ್ರೂ ಅಕೌಂಟ್ ಓಪನ್ ಮಾಡಿ 799 ರೂಪಾಯಿ ಏನಾದ್ರೂ ಕಟ್ತಾ ಇದ್ರೆ ಅವರ ಮಕ್ಕಳು ಇಬ್ಬರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಒಳಗೆ ಫೀಸ್ ಇದ್ರೆ ಅವರ ವಿದ್ಯಾಭ್ಯಾಸದ ಖರ್ಚನ್ನ ಸಹ 1 ವರ್ಷದವರೆಗೂ ಬ್ಯಾಂಕ್ನವರೇ ನೋಡ್ಕೊಳ್ತಾರೆ. ಬಾಣಂತಿಯರಿಗೆ ಹಾಸ್ಪಿಟಲ್ ಖರ್ಚು ಏನೇನೆಲ್ಲ ಆಗುತ್ತೋ ಅದು ಸಹ 1 ವರ್ಷದವರೆಗೂ ನೋಡ್ಕೊಳ್ತಾರೆ. ಮತ್ತೆ ಆಕ್ಸಿಡೆಂಟಲ್ ಆಗಿ ತೀರ್ ಹೋಗಿದ್ರೆ ಅಂತಹವರ ಅಂತಿಮ ಸಂಸ್ಕಾರಕ್ಕೂ ಸಹ ಬ್ಯಾಂಕ್ನವರೇ ನೋಡ್ಕೊಳ್ತಾರೆ. ಇದು ಒಂದು ಮಾತ್ರ ಅಲ್ಲ, ಬಸ್ಸು, ಕಾರು ಇಲ್ಲಾಂದ್ರೆ ಟ್ರೈನ್ ನಲ್ಲಿ ಇಲ್ಲ ಹಾವು ಕಚ್ಚಿ ಏನಾದ್ರೂ ಸಾವನ್ನಪ್ಪಿದ್ರೆ ಈ ಒಂದು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಒಂದು ವೇಳೆ ನಿಮಗೆ ಅನಾರೋಗ್ಯ ಜಾಸ್ತಿ ಆಗೋಗಿ ಬೆಡ್ ರಿಟರ್ನ್ ಆಗಿದ್ರೆ ಅಥವಾ ನೀವೇನಾದ್ರೂ ಕೋಮಾಗೆ ಹೋಗಿದ್ರು ಸಹ ಈ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಕೋಬಹುದಾಗಿದೆ. ಹಾಗಾದ್ರೆ ಇನ್ನೇಕೆ ತಡ, ನಾವು ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ಪ್ರತಿ ವರ್ಷ 550 ಇಲ್ಲ ಅಂದ್ರೆ 799 ರೂಪಾಯಿನ ಕಟ್ಟಿದ್ರೆ ನಿಮ್ಮ ಕುಟುಂಬಕ್ಕೆ ಆಸರೆಯಾಗುತ್ತೆ.